Dear students, welcome back to sociology class. Today we are going to talk about meaning and elements of social system. ಮೊದಲನೇ ಸೆಮಿಸ್ಟರ್ ಮೂರನೇ ಸೆಷನ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಮೋಹನ್ ಕುಮಾರ್ KS, ವರ್ಕಿಂಗ್ ಆಸ್ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ಮೆನ್, MG ರೋಡ್, ಹಾಸನ್. Introduction. Social system is one of the fundamental concepts of sociology and is often used interchangeably with human society. ಸಾಮಾಜಿಕ ವ್ಯವಸ್ಥೆ ಎಂಬುದು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಒಂದಾಗಿದ್ದು, ಸಾಮಾನ್ಯವಾಗಿ ಮಾನವ ಸಮಾಜ ಎಂಬುದಕ್ಕೆ ಪರ್ಯಾಯವಾಗಿ ಇದನ್ನು ಬಳಕೆ ಮಾಡುವ ಕ್ರಮವಿದೆ. However, there is still confusion about the specific and precise definition of this concept. Accordingly, it is necessary to understand what is meant by system to get a clear picture of this concept. ಆದಾಗ್ಯೂ ಈ ಪರಿಕಲ್ಪನೆಯ ನಿರ್ದಿಷ್ಟ ಹಾಗೂ ನಿಖರವಾದ ವ್ಯಾಖ್ಯೆಯ ಬಗ್ಗೆ ಈಗಲೂ ಗೊಂದಲವಿದೆ. ಅಂತೆಯೇ ಈ ಪರಿಕಲ್ಪನೆಯ ಬಗೆಗಿನ ಸ್ಪಷ್ಟ ಚಿತ್ರಣವೊಂದನ್ನು ಪಡೆಯಲಿಕ್ಕೆ ವ್ಯವಸ್ಥೆ ಎಂದರೇನೆಂಬುದನ್ನು ತಿಳಿದುಕೊಳ್ಳಬೇಕಾದ ಅಗತ್ಯವಿದೆ. ವಿದ್ಯಾರ್ಥಿಗಳೇ, ನಾವು ಈಗ ಸೋಷಿಯಲ್ ಸಿಸ್ಟಮ್ ಅನ್ನುವ ಒಂದು ಪರಿಕಲ್ಪನೆಯನ್ನು ತಿಳಿದುಕೊಳ್ಳುವ ಮೊದಲು ವ್ಯವಸ್ಥೆ ಎಂಬ ಪರಿಕಲ್ಪನೆಯ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ಸಿಸ್ಟಮ್. ಅಕಾರ್ಡಿಂಗ್ ಟು ರಾಬರ್ಟ್ ಎ ದಾಲ್, ಎ ಕಲೆಕ್ಷನ್ ಆಫ್ ರಿಯಲ್ ಆಬ್ಜೆಕ್ಟ್ಸ್ ಇನ್ ವಿಚ್ ಈಚ್ ಯೂನಿಟ್ ಈಸ್ ಕನೆಕ್ಟೆಡ್ ಟು and interacts with the other unit is called system. ವಾಸ್ತವಿಕ ವಸ್ತುಗಳ ಸಮುಚ್ಚಯದಲ್ಲಿ ಪ್ರತಿಯೊಂದು ಘಟಕವು ಉಳಿದ ಘಟಕಗಳೊಂದಿಗೆ ಸಂಪರ್ಕ ಹೊಂದಿದ್ದು ಪರಸ್ಪರ ಅಂತಃಕ್ರಿಯೆಯಲ್ಲಿ ತೊಡಗಿದ್ದರೆ ಅದನ್ನು ಒಂದು ವ್ಯವಸ್ಥೆ ಎನ್ನಬಹುದು. ವ್ಯವಸ್ಥೆಯ ಕಲ್ಪನೆಗೆ ಉದಾಹರಣೆಯಾಗಿ ಮಾನವ ಶರೀರವನ್ನು ನಾವು ನೋಡುವುದಾದರೆ, ಎಕ್ಸಾಂಪಲ್ ಆಫ್ ದ ಹ್ಯೂಮನ್ ಬಾಡಿ ಆಸ್ a system. The human body is a prime example of the concept of a system. It illustrates how the various organs of the human body are arranged in an orderly manner. ವ್ಯವಸ್ಥೆಯ ಕಲ್ಪನೆಗೆ ಮಾನವ ಶರೀರವು ಒಂದು ಪ್ರಶಸ್ತವಾದ ಉದಾಹರಣೆಯಾಗಿದೆ. ಮಾನವ ಶರೀರದ ವಿವಿಧ ಅಂಗಾಂಗಗಳು ಹೇಗೆ ಕ್ರಮಬದ್ಧವಾಗಿ ಜೋಡಣೆಗೊಂಡಿವೆ ಎಂಬುದನ್ನು ಅದು ಸ್ಪಷ್ಟಪಡಿಸುವುದು. ಸಿಸ್ಟಮ್. ಇಫ್ ದ ಹ್ಯೂಮನ್ ಬಾಡಿ ಈಸ್ ಲೈಕ್ ಎ ಲಾರ್ಜ್ ಸಿಸ್ಟಮ್, ದೆನ್ ಈಚ್ ಆಫ್ ಇಟ್ಸ್ ಆರ್ಗನ್ಸ್ ವಿಚ್ performs a specific function is also like a small system. There are different organs or parts for different functions such as eating, breathing, digesting the food eaten, excreting what is not needed from the body, seeing, touching, smelling, hearing, sound, etc. Thus, in the human body, there are many complementary and dependent systems such as the digestive system, respiratory system, circulatory system, nervous system, endocrine system, sensory system, etc., which are responsible for the overall form and function of the body. ನಾವು ಸಾಮಾಜಿಕ ವ್ಯವಸ್ಥೆಯ ಅಂಶಗಳನ್ನು ನಾವಿಲ್ಲಿ ಗಮನಿಸಿದಾಗ, ಇಲ್ಲಿ ವ್ಯವಸ್ಥೆ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾನವ ಶರೀರವನ್ನೇ ನಾವು ಒಂದು ದೊಡ್ಡ ಉದಾಹರಣೆಯಾಗಿ ಇಟ್ಕೊಂಡಿದ್ದೀವಿ. ಈ ಒಂದು ಮಾನವ ಶರೀರವು ಒಂದು ದೊಡ್ಡ ವ್ಯವಸ್ಥೆ ಅಂತಿದ್ದರೆ, ವಿಶಿಷ್ಟ ಕಾರ್ಯನಿರ್ವಹಿಸುವ ಅದರ ಒಂದೊಂದು ಅಂಗಾಂಗವೂ ಕೂಡ ಒಂದೊಂದು ಚಿಕ್ಕ ವ್ಯವಸ್ಥೆಯಂತಿರುವುದು. ಆಹಾರ ಸೇವಿಸಲು, ಉಸಿರಾಡಲು, ಸೇವಿಸಿದ ಆಹಾರವನ್ನು ಜೀರ್ಣ ಮಾಡಲು, ಬೇಡದ್ದನ್ನು ದೇಹದಿಂದ ಹೊರಗೆ ಹಾಕಲು, ವಸ್ತುಗಳನ್ನು ವೀಕ್ಷಿಸಲು, ಸ್ಪರ್ಶಿಸಲು, ಆಘ್ರಾಣಿಸಲು, ಶಬ್ದವನ್ನು ಆಲಿಸಲು, ಹೀಗೆ ಬೇರೆ ಬೇರೆ ಕಾರ್ಯಗಳಿಗಾಗಿ ಬೇರೆ ಬೇರೆ ಅಂಗಾಂಗಗಳಿವೆ ಅಥವಾ ಭಾಗಗಳಿವೆ. ಹೀಗೆ ಮಾನವ ಶರೀರದಲ್ಲಿ ಪಚನ ವ್ಯವಸ್ಥೆ, ಉಸಿರಾಟ ವ್ಯವಸ್ಥೆ, ರಕ್ತ ಪರಿಚಲನಾ ವ್ಯವಸ್ಥೆ, ನರಮಂಡಲ ವ್ಯವಸ್ಥೆ,
ನಿರ್ನಾಳ ಗ್ರಂಥಿಗಳ ವ್ಯವಸ್ಥೆ, ಜ್ಞಾನೇಂದ್ರಿಯ ವ್ಯವಸ್ಥೆ ಮುಂತಾದ ಪರಸ್ಪರ ಪೂರಕವಾದ ಹಾಗೂ ಅವಲಂಬಿತವಾದ ಹಲವು ವ್ಯವಸ್ಥೆಗಳಿದ್ದು ಶರೀರದ ಒಟ್ಟು ರೂಪಕ್ಕೆ ಹಾಗೂ ಕಾರ್ಯಕ್ಕೆ ಕಾರಣವಾಗಿವೆ. There must be a proper balance between these organ systems. Due to this, fluctuations in one organ system are likely to affect other systems and ultimately the entire physiological system. Thus, due to the orderly arrangement of the various parts of the human body, the entire body can be said to be like a system. ಈ ಅಂಗಾಂಗ ವ್ಯವಸ್ಥೆಗಳ ನಡುವೆ ಸರಿಯಾದ ಸಮತೋಲನವಿರುವುದು. ಇದರಿಂದ ಒಂದು ಅಂಗ ವ್ಯವಸ್ಥೆಯಲ್ಲಾಗುವ ಏರಿಳಿತಗಳು ಇತರೆ ವ್ಯವಸ್ಥೆಗಳ ಮೇಲೆ ಹಾಗೂ ಅಂತಿಮವಾಗಿ ಸಮಗ್ರ ಶಾರೀರಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗೆ ಮಾನವ ಶರೀರದ ವಿವಿಧ ಭಾಗಗಳ ಕ್ರಮಬದ್ಧವಾದ ಜೋಡಣೆಯಿಂದಾಗಿ ಇಡೀ ಶರೀರವೇ ಒಂದು ವ್ಯವಸ್ಥೆಯಂತಿದೆ ಎನ್ನಬಹುದು. ವಿದ್ಯಾರ್ಥಿಗಳೇ, ನಾವು ವ್ಯವಸ್ಥೆ ಎಂಬ ಪರಿಕಲ್ಪನೆಯ ಅರ್ಥದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ಸಿಸ್ಟಮ್. ನೆಕ್ಸ್ಟ್ ಪಾಯಿಂಟ್ಸ್ ಅಲ್ಲಿ ಆರಿಜಿನ್ ಆಫ್ ದ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ನಾವು ಯಾವ ರೀತಿ ಒಂದು ವ್ಯವಸ್ಥೆಯ ಒಳಗಡೆ ನಾವಿದ್ದೀವಿ ಅನ್ನೋದ್ರ ಬಗ್ಗೆ. ಸಾಮಾಜಿಕ ವ್ಯವಸ್ಥೆ ಎಂಬ ಕಲ್ಪನೆಯ ಉಗಮದ ಹಿನ್ನೆಲೆಯಲ್ಲಿ ಜೈವಿಕ ಚಿಂತನೆಯ ಪ್ರಭಾವವಿದೆ. ಜೈವಿಕ ಚಿಂತನೆಯು ಸಮಾಜಶಾಸ್ತ್ರಜ್ಞರ ಮೇಲೆ ಬೀರುತ್ತಾ ಬಂದ ಪ್ರಭಾವವನ್ನು ಮಾನವ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ನಾವು ಯಾವ ರೀತಿ ಗುರುತಿಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ದ ಆರಿಜಿನ್ ಆಫ್ ದ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಸಿಸ್ಟಮ್ ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಬಯೋಲಾಜಿಕಲ್ ಥಾಟ್. The influence of biological thought on sociologists can be traced in the development of sociology. Herbert Spencer, a sociologist who was particularly influenced by Charles Darwin's evolutionary ideas, compared human society to a living human body system. It can be said that his social analysis was based on this comparison. ಚಾರ್ಲ್ಸ್ ಡಾರ್ವಿನ್ನ ವಿಕಾಸವಾದಿ ವಿಚಾರಗಳಿಂದ ವಿಶೇಷವಾಗಿ ಪ್ರಭಾವಿತನಾಗಿದ್ದ ಸಮಾಜಶಾಸ್ತ್ರಜ್ಞ ಹರ್ಬರ್ಟ್ ಸ್ಪೆನ್ಸರ್ ಮಾನವ ಸಮಾಜವೆಂಬುದು ಸಜೀವ ಮಾನವ ದೇಹ ವ್ಯವಸ್ಥೆಯಂತಿದೆ ಎಂಬ ಹೋಲಿಕೆಯನ್ನು ನೀಡ್ತಾ ಹೋಗ್ತಾನೆ. ಈ ಹೋಲಿಕೆಯ ಆಧಾರದ ಮೇಲೆಯೇ ಆತನ ಸಾಮಾಜಿಕ ವಿಶ್ಲೇಷಣೆ ಸಾಗಿದೆ ಎನ್ನಬಹುದು. ಮಾನವ ಶರೀರಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರ ಹ್ಯೂಮನ್ ಫಿಸಿಯಾಲಜಿ ಅಂಡ್ ಅನಾಟಮಿಗಳಲ್ಲಿ ನಡೆದ ಸಂಶೋಧನೆಗಳಿಂದ ಅಧ್ಯಯನಗಳಿಂದ ಮಾನವ ಶರೀರದ ವಿವಿಧ ಭಾಗಗಳ ನಡುವಿನ ಪರಸ್ಪರ ಸಂಬಂಧಗಳು ಮತ್ತು ಈ ಭಾಗಗಳ ನಡುವಿನ ಪರಸ್ಪರಾವಲಂಬನೆಯ ಅಂಶಗಳು ಇನ್ನಷ್ಟು ದೃಢವಾಗುವಂತಾಯಿತು. ರಿಸರ್ಚ್ ಅಂಡ್ ಸ್ಟಡೀಸ್ ಇನ್ ಹ್ಯೂಮನ್ ಫಿಸಿಯಾಲಜಿ ಅಂಡ್ ಅನಾಟಮಿ ಫರ್ದರ್ ಸ್ಟ್ರೆಂಥೆನ್ಡ್ ದಿ interrelationships and interdependencies between the various parts of the human body. Radcliffe Brown. According to Radcliffe Brown, the first to use the concept of social system in its modern sense was the French thinker Montesquieu. In the mid-18th century, he stated in his philosophy that all the future of social life are united into a coherent whole. Montesquieu. ನಾವು ಚಾರ್ಲ್ಸ್ ಡಾರ್ವಿನ್ನ ವಿಚಾರಗಳ ಬಗ್ಗೆ ನಾವು ನೋಡಿದ್ವಿ. ಈಗ ರಾಡಿಕ್ಲಿಫ್ ಬ್ರೌನ್ನ ವಿಚಾರಗಳನ್ನು ನೋಡೋದಾದ್ರೆ, ಸಾಮಾಜಿಕ ವ್ಯವಸ್ಥೆಯ ಕಲ್ಪನೆಯನ್ನ ಹಿಂದಿನ ಆಧುನಿಕ ಅರ್ಥದಲ್ಲಿ ಮೊದಲ ಬಾರಿಗೆ ಬಳಸಿದವನು ಫ್ರಾನ್ಸಿನ ಚಿಂತನಕಾರ ಮಾಂಟೆಸ್ಕೊ. 18ನೇ ಶತಮಾನದ ಮಧ್ಯಭಾಗದಲ್ಲಿ ಆತ ತನ್ನ ತತ್ವ ನಿರೂಪಣೆಯಲ್ಲಿ ಸಾಮಾಜಿಕ ಜೀವನದ ಎಲ್ಲ ಲಕ್ಷಣಗಳು ಕೂಡ ಸುಸಂಗತವಾದ ಅಖಂಡ ವ್ಯವಸ್ಥೆಯೊಂದರಲ್ಲಿ ಒಗ್ಗೂಡಿವೆ ಎಂದಿದ್ದಾನೆ. ಆಲ್ ದ ಫ್ಯೂಚರ್ಸ್ ಆಫ್ ಸೋಷಿಯಲ್ ಲೈಫ್ ಆರ್ ಯುನೈಟೆಡ್ ಇಂಟು ಎ ಕೋಹೆರೆಂಟ್ ವೋಲ್. ಮಾಂಟೆಸ್ಕೊ.
ನ್ಯಾಯಶಾಸ್ತ್ರದ ವಿದ್ಯಾರ್ಥಿಯಾಗಿದ್ದ ಆತನು ಸಮಾಜದ ಕಾನೂನುಗಳು ಯಾವ ರೀತಿಯಲ್ಲಿ ರಾಜಕೀಯ ಸಂವಿಧಾನ, ಆರ್ಥಿಕ ಜೀವನ, ಧಾರ್ಮಿಕತೆ, ಜನಸಂಖ್ಯೆಯ ಗಾತ್ರ, ಹವಾಮಾನ, ಜನರ ರೂಢಿ ಸಂಪ್ರದಾಯಗಳು ಮತ್ತು ಸಾರ್ವತ್ರಿಕ ಇಚ್ಛೆ ಅಥವಾ ಸಾಮಾನ್ಯ ಸಂಕಲ್ಪ ಮುಂತಾದವುಗಳೊಂದಿಗೆ ಸೇರಿಕೊಂಡಿವೆ ಅಥವಾ ಸಂಬಂಧಿಸಿವೆ ಎಂಬುದನ್ನು ಅಧ್ಯಯನ ಮಾಡ್ತಾ ಹೋಗ್ತಾನೆ. ನಾವು ಆರಿಜಿನ್ ಆಫ್ ದಿ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಸಿಸ್ಟಮ್ ಅನ್ನೋ ಒಂದು ಕಲ್ಪನೆಯಲ್ಲಿ ನಾವು ಚಾರ್ಲ್ಸ್ ಡಾರ್ವಿನ್ನ ವಿಚಾರಗಳು ಮತ್ತು ರಾಡಿಕ್ಲಿಫ್ ಬ್ರೌನರ ವಿಚಾರಧಾರೆಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ದ ಸೋಷಿಯಲ್ ಸಿಸ್ಟಮ್ ಇಸ್ ಎ ಪಾಪ್ಯುಲರ್ ಸೋಷಿಯಾಲಜಿಕಲ್ ಟರ್ಮ್. ಸಾಮಾಜಿಕ ವ್ಯವಸ್ಥೆಯು ಪ್ರಚಲಿತ ಸಮಾಜಶಾಸ್ತ್ರೀಯ ಅರ್ಥದ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗುತ್ತೆ. Social system is a popular sociological term that describes human society as a web of human relationships and interactions. When we consider the conditions under which human relationships occur, the process of such interactions can be called a system. This concept is not limited to interpersonal relationships but is also used in the analysis of groups, organizations, societies, and intersocietal societies. For example, the concept of social system can be used when analyzing the society of a university, family, state. ಮಾನವ ಸಮಾಜವು ಮಾನವ ಸಂಬಂಧಗಳ ಮತ್ತು ಅಂತಃಕ್ರಿಯೆಗಳ ಒಂದು ಬಲೆಯಂತಿದೆ. ಮಾನವ ಸಂಬಂಧಗಳು ಏರ್ಪಡುವ ಸ್ಥಿತಿಗಳನ್ನು ಗಮನಿಸಿದಾಗ ಅಂತಹ ಕ್ರಿಯೆಗಳ ಪ್ರಕ್ರಿಯೆಯನ್ನು ಒಂದು ವ್ಯವಸ್ಥೆ ಎಂದು ಕರೆಯಬಹುದಾಗಿದೆ. ಈ ಕಲ್ಪನೆಯನ್ನು ಅಂತಃ ವ್ಯಕ್ತಿ ಸಂಬಂಧಗಳಿಗೆ ಮಾತ್ರ ಸೀಮಿತವಾಗಿರಿಸದೆ ಸಮೂಹಗಳು, ಸಂಸ್ಥೆಗಳು, ಸಮಾಜಗಳು ಹಾಗೂ ಅಂತರ್ ಸಮಾಜಗಳ ವಿಶ್ಲೇಷಣೆಯಲ್ಲೂ ಬಳಸಬಹುದು. ಉದಾಹರಣೆಗೆ ವಿಶ್ವವಿದ್ಯಾಲಯ, ಕುಟುಂಬ, ರಾಜ್ಯ, ವಿಶ್ವ ರಾಷ್ಟ್ರ ಸಂಸ್ಥೆ, ಹೀಗೆ ನಾವು ಸಾಮಾಜಿಕ ವಿಶ್ಲೇಷಣೆ ಮಾಡುವಾಗ ಸಾಮಾಜಿಕ ವ್ಯವಸ್ಥೆ ಕಲ್ಪನೆಯನ್ನು ನಾವು ಯಾವ ರೀತಿ ಬಳಸಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು. ಅದೇ ರೀತಿ ಡೇವಿಡ್ ಪೋಪ್ನೋ argues that the concept of a social system can be used to analyze everything from a friendship group of two people to the large complex society of today. Using this concept, we can understand how the various units of social life come together to form a society as a whole. ಸಾಮಾಜಿಕ ವ್ಯವಸ್ಥೆಯ ಕಲ್ಪನೆಯನ್ನ ಇಬ್ಬರು ವ್ಯಕ್ತಿಗಳಿಂದ ಕೂಡಿರುವ ಸ್ನೇಹ ಸಮೂಹದಿಂದ ಹಿಡಿದು ಇಂದಿನ ಬೃಹತ್ ರೂಪದ ಸಂಕೀರ್ಣ ಸಮಾಜದ ವಿಶ್ಲೇಷಣೆಯಲ್ಲಿಯೂ ಬಳಸಬಹುದಾಗಿದೆ. ಈ ಕಲ್ಪನೆಯ ಬಳಕೆಯಿಂದಾಗಿ ಸಾಮಾಜಿಕ ಜೀವನದ ವಿವಿಧ ಘಟಕಗಳು ಒಂದುಗೂಡಿ ಸಮಾಜವೊಂದು ಅಖಂಡತೆ ಹೇಗೆ ನಿರ್ಮಾಣವಾಯಿತೆಂದು ನಾವು ತಿಳಿದುಕೊಳ್ಳಬಹುದು. ಡೆಫಿನಿಷನ್ಸ್ ಆಫ್ ಸೋಷಿಯಲ್ ಸಿಸ್ಟಮ್. ಡಂಕನ್ ಮಿಚೆಲ್ is a dictionary of sociology writes, a social system basically consists of two or more individuals interacting directly or indirectly in a bounded situation. ಒಂದು ನಿರ್ಬಂಧಿತ ಪರಿಸರದಲ್ಲಿ ಇಬ್ಬರು ಅಥವಾ ಅದಕ್ಕೂ ಹೆಚ್ಚು ವ್ಯಕ್ತಿಗಳು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸಾಪೇಕ್ಷ ಸ್ಥಿರರೂಪದ ಅಂತಃಕ್ರಿಯೆಯಲ್ಲಿ ತೊಡಗಿರುವುದನ್ನು ಸಾಮಾಜಿಕ ವ್ಯವಸ್ಥೆ ಎನ್ನಬಹುದು. W.F. Ogburn has simplified Talcott Parsons' definition of social system in the following way. A social system may be defined as a plurality of individuals interacting with each other according to shared cultural norms and meanings. ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನೀಡಿರುವ ವ್ಯಾಖ್ಯೆಯನ್ನು ಆಗ್ಬರ್ನ್ ಮತ್ತು ನಿಮ್ಕಾಫ್ ರವರು ಈ ಮುಂದಿನಂತೆ ಸರಳಗೊಳಿಸಿದ್ದಾರೆ. ಸಂಸ್ಕೃತಿಯ ನಿಯಮಗಳು ಮತ್ತು ಸಾಂಸ್ಕೃತಿಕ ಆರ್ಥಿಕ ಅನುಸಾರವಾಗಿ ಪರಸ್ಪರ ಅಂತಃಕ್ರಿಯೆಗಳಲ್ಲಿ ನಿರತವಾದ ಜನಸಮೂಹವನ್ನು ಸಾಮಾಜಿಕ ವ್ಯವಸ್ಥೆ ಎನ್ನಬಹುದು. ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಪಾಯಿಂಟ್ಸ್ ಹೋಗೋಣ. ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಸಿಸ್ಟಮ್. ಸಾಮಾಜಿಕ ವ್ಯವಸ್ಥೆಯ ಮೂಲಾಂಶಗಳು. First point, social action or act. Social action in a social system is a process in which action is aimed at achieving the satisfaction of the individual and is not a response to a situation
or a stimulus. Rather, it is directly related to the needs of the individual and the means of their fulfillment. ಸಾಮಾಜಿಕ ಕ್ರಿಯೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಾಮಾಜಿಕ ಕ್ರಿಯೆಯು ಒಂದು ಪ್ರಕ್ರಿಯೆಯಾಗಿರುತ್ತ ಕ್ರಿಯೆಯು ಗುರಿಯನ್ನು ಹೊಂದಿದ್ದು ವ್ಯಕ್ತಿಯ ಸಂತೃಪ್ತಿಯ ಸಾಧನೆಗೆ ಅದು ಸಂದರ್ಭಕ್ಕನುಸರಿಸಿದ್ದ ಅಥವಾ ಯಾವುದೋ ಪ್ರಚೋದನೆಗೆ ಅನಿರೀಕ್ಷಿತ ಪ್ರತಿಕ್ರಿಯೆಯಾಗಿರುವುದಿಲ್ಲ. This necessary arrangement has two aspects related to satisfaction and related to the method of obtaining satisfaction. The first is that it indicates what the individual will get through his action. ಆದರೆ ಅದು ವ್ಯಕ್ತಿಯ ಅಗತ್ಯಗಳ ನಾರು ಮತ್ತು ಅವುಗಳ ಈಡೇರಿಕೆಯ ವಿಧಾನಗಳಿಗೆ ನೇರವಾಗಿ ಸಂಬಂಧಿಸಿದ್ದಾಗಿರುತ್ತದೆ. ಈ ಅಗತ್ಯ ಏರ್ಪಾಡೆಂಬುದು ಎರಡು ಅಂಶಗಳನ್ನು ಹೊಂದಿರುವುದು: ತೃಪ್ತಿಗೆ ಸಂಬಂಧಿಸಿದ್ದು ಮತ್ತು ತೃಪ್ತಿಯನ್ನು ಪಡೆಯುವಲ್ಲಿ ಅನುಸರಿಸುವ ವಿಧಾನಕ್ಕೆ ಸಂಬಂಧಿಸಿದ್ದು. ಮೊದಲನೆಯದು ತನ್ನ ಕ್ರಿಯೆಯ ಮೂಲಕ ಏನನ್ನು ಪಡೆಯುವನು ಎನ್ನುವುದನ್ನು ಸೂಚಿಸುವುದು. ಅದೇ ರೀತಿ ವ್ಯಕ್ತಿಯು ತನ್ನ ಉದ್ದೇಶವನ್ನು ಹೇಗೆ ಸಾಧಿಸಿಕೊಳ್ಳುವನು ಅಥವಾ ತೃಪ್ತಿಯನ್ನು ಹೇಗೆ ಪಡೆಯುವನು ಎಂಬುದನ್ನು ಸೂಚಿಸುವುದು. ಸೆಕೆಂಡ್ ಪಾಯಿಂಟ್ಸ್, ದ ಆಕ್ಟರ್ ಅಂದರೆ ಪಾತ್ರಧಾರಿ. ದ ಇಂಡಿವಿಜುವಲ್ ಈಸ್ ಎ ಕೀ ಯೂನಿಟ್ ಇನ್ ದ ಸೋಷಿಯಲ್ ಸಿಸ್ಟಮ್. ದ ಇಂಡಿವಿಜುವಲ್ ಆಸ್ ಎ ಸ್ಟೇಟಸ್ ಅಂಡ್ ಪ್ಲೇಸ್ his own role. Any social system must have a number of individuals according to its needs. These individuals must be sufficiently motivated to behave according to their role system. The social system must be designed according to the fulfillment of the most essential demands of the individuals. In view of the existence of the system, it is necessary for individuals to behave according to their expected role. ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಯು ಒಂದು ಮುಖ್ಯ ಘಟಕವಾಗಿರುವನು. ವ್ಯಕ್ತಿಯು ಸ್ಥಾನವನ್ನು ಹೊಂದಿದ್ದು ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುವನು. ಯಾವುದೇ ಸಾಮಾಜಿಕ ವ್ಯವಸ್ಥೆಯು ತನ್ನ ಅಗತ್ಯಕ್ಕನುಗುಣವಾದ ಸಂಖ್ಯೆಯಲ್ಲಿ ವ್ಯಕ್ತಿಗಳನ್ನು ಹೊಂದಿರಬೇಕು. ಈ ವ್ಯಕ್ತಿಗಳು ತಮ್ಮ ಪಾತ್ರ ವ್ಯವಸ್ಥೆಗೆ ತಕ್ಕಂತೆ ವರ್ತಿಸಲು ಅಗತ್ಯದಷ್ಟು ಪ್ರೇರಣೆ ಪಡೆದಿರಬೇಕು. ಸಾಮಾಜಿಕ ವ್ಯವಸ್ಥೆಯು ವ್ಯಕ್ತಿಗಳ ಅತಿ ಅಗತ್ಯದ ಬೇಡಿಕೆಗಳ ಈಡೇರಿಕೆಗಳಿಗನುಗುಣವಾಗಿ ರೂಪಿತವಾಗಿರಬೇಕಾಗುವುದು. ವ್ಯವಸ್ಥೆಯ ಅಸ್ತಿತ್ವದ ದೃಷ್ಟಿಯಿಂದ ವ್ಯಕ್ತಿಗಳು ತಮ್ಮ ನಿರೀಕ್ಷಿತ ಪಾತ್ರಕ್ಕನುಸರಿಸಿ ವರ್ತಿಸುವುದು ಅಗತ್ಯವಾಗಿದೆ. ನೆಕ್ಸ್ಟ್ ಪಾಯಿಂಟ್ಸ್, ಸ್ಟೇಟಸ್ ಅಂಡ್ ರೋಲ್, ಅಂತಸ್ತು ಮತ್ತು ಪಾತ್ರ. In a social system, each person has his own status and plays a role corresponding to it. Role refers to the functional significance of a person in the social system. Status refers to his place or the position. This status may be high or low. It may be important or significant. Roles are woven around a status. It is possible to have not only one role but also several roles set for a status. But according to Parsons, they must all be properly integrated or coordinated with different individuals assigned to perform different roles in the social system. Parsons calls this type of role assignment allocation. Proper allocation of roles to individuals greatly reduces the problems of the social system. ಅಂತಸ್ತು ಮತ್ತು ಪಾತ್ರದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಅಂತಸ್ತನ್ನು ಹೊಂದಿದ್ದು ಅದಕ್ಕನುಗುಣವಾದ ಪಾತ್ರವನ್ನು ನಿರ್ವಹಿಸುವನು. ಪಾತ್ರವೆಂಬುದು ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಯ ಕಾರ್ಯ ಪ್ರಾಧಾನ್ಯತೆಯನ್ನು ಸೂಚಿಸುವುದು. ಅಂತಸ್ತೆಂಬುದು ಆತನ ಸ್ಥಾನಮಾನವನ್ನು ಸೂಚಿಸುವುದು. ಈ ಸ್ಥಾನಮಾನವು ಮೇಲ್ಮಟ್ಟದ್ದಿರಬಹುದು ಇಲ್ಲವೇ ಕೆಳಮಟ್ಟದ್ದಿರಬಹುದು, ಪ್ರಧಾನವಾದದ್ದಾಗಿರಬಹುದು ಇಲ್ಲವೇ ಅಪ್ರಧಾನವಾದದ್ದಾಗಿರಬಹುದು. ಅಂತಸ್ತಿನ ಸುತ್ತಲೂ ಪಾತ್ರಗಳು ಹಣೆಯಲ್ಪಟ್ಟಿರುತ್ತವೆ. ಒಂದು ಅಂತಸ್ತಿಗೆ ಸಂಬಂಧಿಸಿದಂತೆ ಒಂದೇ ಪಾತ್ರವಲ್ಲದೆ ಹಲವು ಪಾತ್ರಗಳ ಜೋಡಣೆ ಇರುವುದು ಸಾಧ್ಯವಿದೆ.
ಆದರೆ ಪಾರ್ಸನ್ಸ್ ಹೇಳುವಂತೆ ಅವೆಲ್ಲವೂ ಕೂಡ ಸರಿಯಾಗಿ ಅನುಕಲನೆ ಹೊಂದಿರಬೇಕು ಅಥವಾ ಸಂಘಟಿತವಾಗಿರಬೇಕು, ಪ್ರಾಪರ್ಲಿ ಇಂಟಿಗ್ರೇಟೆಡ್. ವಿಭಿನ್ನ ಪಾತ್ರಗಳ ನಿರ್ವಹಣೆಗಾಗಿ ವಿಭಿನ್ನ ವ್ಯಕ್ತಿಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಿಯುಕ್ತಿ ಹೊಂದಿರುತ್ತಾರೆ. ಈ ರೀತಿಯ ಪಾತ್ರ ನಿಯುಕ್ತಿಯನ್ನು ಪಾರ್ಸನ್ಸ್ ಹಂಚಿಕೆ ಅಲೋಕೇಶನ್ ಅಂತ ಕರೀತಾ ಹೋಗ್ತಾನೆ. ವ್ಯಕ್ತಿಗಳ ಸಮರ್ಪಕವಾದ ಪಾತ್ರ ಹಂಚಿಕೆಯು ಸಾಮಾಜಿಕ ವ್ಯವಸ್ಥೆಗೆ ಸಮಸ್ಯೆಗಳನ್ನು ಬಹಳಷ್ಟು ಕಡಿಮೆಗೊಳಿಸುವುದು. ಪಾತ್ರಗಳ ಹಂಚಿಕೆಯು ಅವಕಾಶಗಳು ಅಥವಾ ಸೌಲಭ್ಯಗಳ ಹಂಚಿಕೆಗೆ ಸಂಬಂಧಿಸಿದೆ. ವಿದ್ಯಾರ್ಥಿಗಳೇ, ಈಗ ನಾವು ಸಾಮಾಜಿಕ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೇನ್ ಫ್ಯೂಚರ್ಸ್ ಆಫ್ ಎ ಸೋಷಿಯಲ್ ಸಿಸ್ಟಮ್. ಫಸ್ಟ್ ಪಾಯಿಂಟ್ಸ್, ಇಂಟರ್ಡಿಪೆಂಡೆನ್ಸ್ ಆಫ್ ಪಾರ್ಟ್ಸ್, ಭಾಗಗಳ ಪರಸ್ಪರ ಅವಲಂಬನೆ. ಎ ಸೋಷಿಯಲ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ interconnected parts like family, education, economy, where each part depends on the others. ಒಂದು ಸಾಮಾಜಿಕ ವ್ಯವಸ್ಥೆಯು ಪರಸ್ಪರ ಸಂಬಂಧ ಹೊಂದಿರುವ ಭಾಗಗಳನ್ನು ಒಳಗೊಂಡಿದೆ. ಅಂದರೆ ಕುಟುಂಬ, ಶಿಕ್ಷಣ, ಆರ್ಥಿಕತೆ. ಅಲ್ಲಿ ಪ್ರತಿಯೊಂದು ಭಾಗವು ಇತರರ ಮೇಲೆ ಅವಲಂಬಿತವಾಗಿರುತ್ತದೆ. ಸೆಕೆಂಡ್ ಪಾಯಿಂಟ್ಸ್, ಯೂನಿಟಿ ಮೀನ್ಸ್ ಏಕತೆ. ಡಿಸ್ಪೈಟ್ diversity, there is unity among individuals through shared goals, values and norms. ಏಕತೆ, ವೈವಿಧ್ಯತೆಯ ಹೊರತಾಗಿಯೂ ಹಂಚಿಕೆಯ ಗುರಿಗಳು, ಮೌಲ್ಯಗಳು ಮತ್ತು ರೂಢಿಗಳ ಮೂಲಕ ವ್ಯಕ್ತಿಗಳಲ್ಲಿ ಏಕತೆ ಇರುತ್ತದೆ. ಥರ್ಡ್ ಪಾಯಿಂಟ್ಸ್, ಫಂಕ್ಷನಲ್ ರಿಲೇಶನ್ಶಿಪ್ಸ್, ಕ್ರಿಯಾತ್ಮಕ ಸಂಬಂಧಗಳು. Every part of the system performs a specific function that contributes to the stability of the whole system. ಕ್ರಿಯಾತ್ಮಕ ಸಂಬಂಧಗಳು ವ್ಯವಸ್ಥೆಯ ಪ್ರತಿಯೊಂದು ಭಾಗವು ಇಡೀ ವ್ಯವಸ್ಥೆಯ ಸ್ಥಿರತೆಗೆ ಕೊಡುಗೆ ನೀಡುವ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುತ್ತದೆ. ಫೋರ್ತ್ ಪಾಯಿಂಟ್ಸ್, ಸೋಷಿಯಲ್ ವ್ಯಾಲ್ಯೂಸ್ ಅಂಡ್ ನಾರ್ಮ್ಸ್. ಸೋಷಿಯಲ್ ವ್ಯಾಲ್ಯೂಸ್ ಅಂಡ್ ನಾರ್ಮ್ಸ್, ಸಾಮಾಜಿಕ ಮೌಲ್ಯಗಳು ಮತ್ತು ರೂಢಿಗಳು. The system operates on shared beliefs, values, traditions, and norms that guide behavior. ವ್ಯವಸ್ಥೆಯು ಹಂಚಿಕೆಯ ನಂಬಿಕೆಗಳು, ಮೌಲ್ಯಗಳು, ಸಂಪ್ರದಾಯಗಳು ಮತ್ತು ನಡವಳಿಕೆಯನ್ನು ಮಾರ್ಗದರ್ಶಿಸುವ ರೂಢಿಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಫಿಫ್ತ್ ಪಾಯಿಂಟ್ಸ್, ಆರ್ಡರ್ ಅಂಡ್ ಸ್ಟ್ಯಾಬಿಲಿಟಿ. A social system maintains order through rules, roles, and authority structures. ಕ್ರಮ ಮತ್ತು ಸ್ಥಿರತೆ. ಒಂದು ಸಾಮಾಜಿಕ ವ್ಯವಸ್ಥೆಯು ನಿಯಮಗಳು, ಪಾತ್ರಗಳು ಮತ್ತು ಅಧಿಕಾರ ರಚನೆಗಳ ಮೂಲಕ ಕ್ರಮವನ್ನು ನಿರ್ವಹಿಸುತ್ತದೆ. ಗೋಲ್ ಓರಿಯೆಂಟೆಡ್, ಗುರಿ ಆಧಾರಿತ. ಸೋಷಿಯಲ್ ಸಿಸ್ಟಮ್ಸ್ ಏಮ್ ಟು ಅಚೀವ್ ಕಾಮನ್ ಆಬ್ಜೆಕ್ಟಿವ್ಸ್ ಲೈಕ್ ಸೋಷಿಯಲ್ ವೆಲ್ಫೇರ್, ಎಕನಾಮಿಕ್ ಗ್ರೋತ್ ಆರ್ ಎಜುಕೇಶನ್. ಸಾಮಾಜಿಕ ವ್ಯವಸ್ಥೆಗಳು ಸಾಮಾಜಿಕ ಕಲ್ಯಾಣ, ಆರ್ಥಿಕ ಬೆಳವಣಿಗೆ ಅಥವಾ ಶಿಕ್ಷಣದಂತಹ ಸಾಮಾನ್ಯ ಉದ್ದೇಶಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿವೆ. ಸೆವೆಂತ್ ಪಾಯಿಂಟ್ಸ್, ಕಲ್ಚರಲ್ ಆಸ್ಪೆಕ್ಟ್, ಸಾಂಸ್ಕೃತಿಕ ಅಂಶ. ಇಟ್ ರಿಫ್ಲೆಕ್ಟ್ಸ್ ದ ಕಲ್ಚರ್ ಆಫ್ ದ ಸೊಸೈಟಿ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್, ರಿಲಿಜಿಯನ್, ಕಸ್ಟಮ್ಸ್ ಎಕ್ಸೆಟ್ರಾ. ಸಾಂಸ್ಕೃತಿಕ ಅಂಶ ಇದು ಭಾಷೆ, ಧರ್ಮ, ಪದ್ಧತಿಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ಸಮಾಜದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ. ಏಯ್ತ್ ಪಾಯಿಂಟ್ಸ್, ಚೇಂಜ್ ಅಂಡ್ ಅಡಾಪ್ಟೇಷನ್. ಸೋಷಿಯಲ್ ಸಿಸ್ಟಮ್ಸ್ ಆರ್ ಡೈನಾಮಿಕ್. ದೇ ಅಡಾಪ್ಟ್ ಟು ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಚೇಂಜಸ್ ಲೈಕ್ ಟೆಕ್ನಾಲಜಿ ಆರ್ ಮೈಗ್ರೇಷನ್. ಏಯ್ತ್ ಪಾಯಿಂಟ್ಸ್, ಸಾಮಾಜಿಕ ವ್ಯವಸ್ಥೆಗಳು ಕ್ರಿಯಾತ್ಮಕವಾಗಿವೆ. ಅವು ಆಂತರಿಕ ಮತ್ತು ಬಾಹ್ಯ ಬದಲಾವಣೆಗಳಿಗೆ, ತಂತ್ರಜ್ಞಾನ ಅಥವಾ ವಲಸೆಯಂತಹವು ಬದಲಾವಣೆಗೆ ಹೊಂದಿಕೊಳ್ಳುತ್ತವೆ. ನೈನ್ತ್ ಪಾಯಿಂಟ್ಸ್, ಬೌಂಡ್ರಿ ಮೇಂಟೆನೆನ್ಸ್. ಈಚ್ ಸೋಷಿಯಲ್ ಸಿಸ್ಟಮ್ ಹ್ಯಾಸ್ ಬೌಂಡರೀಸ್ ಟು ಡಿಫ್ರೆನ್ಶಿಯೇಟ್ ಇಟ್ಸೆಲ್ಫ್ ಫ್ರಮ್ ಅದರ್ ಸಿಸ್ಟಮ್ಸ್ ಆರ್ ಗ್ರೂಪ್ಸ್. ಪ್ರತಿಯೊಂದು ಸಾಮಾಜಿಕ ವ್ಯವಸ್ಥೆಯು ಇತರೆ ವ್ಯವಸ್ಥೆಗಳ ಅಥವಾ ಗುಂಪುಗಳಿಂದ ತನ್ನನ್ನು ಪ್ರತ್ಯೇಕಿಸಿಕೊಳ್ಳಲು ಗಡಿಗಳನ್ನು ಹೊಂದಿರುತ್ತದೆ. ಗಡಿ ನಿರ್ವಹಣೆ. ಟೆಂತ್ ಪಾಯಿಂಟ್ಸ್, ರೋಲ್ ಅಂಡ್ ಸ್ಟೇಟಸ್. ಪಾತ್ರ ಮತ್ತು ಸ್ಥಿತಿ, ಪಾತ್ರ ಮತ್ತು ಅಂತಸ್ತು. Every individual has specific roles and statuses which define their position and responsibilities within the system.
ಪ್ರತಿಯೊಬ್ಬ ವ್ಯಕ್ತಿಯು ವ್ಯವಸ್ಥೆಯೊಳಗೆ ಅವರ ಸ್ಥಾನ ಮತ್ತು ಜವಾಬ್ದಾರಿಗಳನ್ನು ವ್ಯಾಖ್ಯಾನಿಸುವ ನಿರ್ದಿಷ್ಟ ಪಾತ್ರಗಳು ಮತ್ತು ಸ್ಥಾನಮಾನಗಳನ್ನು ಹೊಂದಿರುತ್ತಾರೆ. ಲಾಸ್ಟ್ ಪಾಯಿಂಟ್ಸ್. ಕನ್ಕ್ಲೂಷನ್. A social system is a structured and organized set of relationships among individuals, groups, and institutions that work together to maintain social order and fulfill collective needs. It provides a framework for understanding human behavior within a society. ಸಾಮಾಜಿಕ ವ್ಯವಸ್ಥೆಯು ವ್ಯಕ್ತಿಗಳು, ಗುಂಪುಗಳು ಮತ್ತು ಸಂಸ್ಥೆಗಳ ನಡುವಿನ ರಚನಾತ್ಮಕ ಮತ್ತು ಸಂಘಟಿತ ಸಂಬಂಧಗಳ ಗುಂಪಾಗಿದ್ದು, ಅದು ಸಾಮಾಜಿಕ ಕ್ರಮವನ್ನು ಕಾಪಾಡಿಕೊಳ್ಳಲು ಮತ್ತು ಸಾಮೂಹಿಕ ಅಗತ್ಯಗಳನ್ನು ಪೂರೈಸಲು ಒಟ್ಟಾಗಿ ಕೆಲಸ ಮಾಡುತ್ತದೆ. ಇದು ಸಮಾಜದೊಳಗಿನ ಮಾನವ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಒಂದು ಚೌಕಟ್ಟನ್ನು ಒದಗಿಸುತ್ತದೆ. Social systems are guided by shared values, norms, and roles which promote cooperation, stability, and development. In conclusion, the smooth functioning of any society depends on the balance, interdependence, and effective functioning of its various components such as family, education, economy, politics, and religion. ಸಾಮಾಜಿಕ ವ್ಯವಸ್ಥೆಗಳು ಹಂಚಿಕೆಯ ಮೌಲ್ಯಗಳು, ರೂಢಿಗಳು ಮತ್ತು ಪಾತ್ರಗಳಿಂದ ಮಾರ್ಗದರ್ಶಿಸಲ್ಪಡುತ್ತವೆ. ಇದು ಸಹಕಾರ, ಸ್ಥಿರತೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಕೊನೆಯಲ್ಲಿ, ಯಾವುದೇ ಸಮಾಜದ ಸುಗಮ ಕಾರ್ಯನಿರ್ವಹಣೆಯು ಕುಟುಂಬ, ಶಿಕ್ಷಣ, ಆರ್ಥಿಕತೆ, ರಾಜಕೀಯ ಮತ್ತು ಧರ್ಮದಂತಹ ಅದರ ವಿವಿಧ ಘಟಕಗಳ ಸಮತೋಲನ, ಪರಸ್ಪರ ಅವಲಂಬನೆ ಮತ್ತು ಪರಿಣಾಮಕಾರಿ ಕಾರ್ಯನಿರ್ವಹಣೆಯನ್ನು ಅವಲಂಬಿಸಿರುತ್ತದೆ. ಥ್ಯಾಂಕ್ ಯು.